ಉದ್ಘಾಟನೆಗೊಂಡು ಸುಮಾರು 28 ವರ್ಷ ಆಯಿತು. ಈ ಪುಷ್ಪ ಟವರ್ಗೆ ಬಂದು 20 ವರ್ಷ ಆಯಿತು. ಮೊದಲು ನಾವು ಬಸ್ ಸ್ಟ್ಯಾಂಡ್ ಎದುರಿರುವಂಥ AM ಕಾಂಪ್ಲೆಕ್ಸ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದೆವು. ಆ ಟೈಮಲ್ಲಿ ನಮ್ಮ ಪುಷ್ಪ ಇದರ ಮಾಲೀಕರಾದ ಅಬ್ದುಲ್ ಅಜೀಜ್ ಅವರು ನನಗೆ ನೀನು ಪುಷ್ಪ ಟವರ್ಗೆ ಬರಬೇಕು ಅಂತೇಳಿ ಕರೆದು ಒಂದು ಸಣ್ಣ ಬಾಡಿಗೆಗೆ ರೂಮನ್ನು ಕೊಟ್ಟಿದ್ದಾರೆ. ಹಿಂದೆ ಈಗಲೂ ಅವರು ನನಗೆ ದನಿಯಾಗಿದ್ದಾರೆ. ಹಿಂದೆ ಅಬುದಾಬಿಯಲ್ಲಿ ನಾನಿರುವಾಗ ಅವರ ಶಾಪಲ್ಲಿ ಸುಮಾರು ಒಂದು 5-6 ವರ್ಷ ಕೂಡ ಕೆಲಸ ಮಾಡಿದ್ದೇನೆ. ಅಲ್ಲಿ ಕೂಡ ದನಿಯಾಗಿದ್ದಾರೆ, ಈಗಲೂ ಕೂಡ ದನಿಯಾಗಿದ್ದಾರೆ. ರಫೀಕ್ ಅಂತ ಹೇಳಿದ್ರೆ ಈಗ ಅವರೇ ಹೇಳಿದ್ರು, ನಾವು ಅವರು ಅಂತ ಹೇಳಿದ್ರೆ ಹಳೆಯ ಸಂಬಂಧ, ಅನೇಕ ವರ್ಷಗಳಿಂದ ನಾವು ಗಲ್ಫ್ನಲ್ಲಿ ಒಟ್ಟಿಗಿದ್ದು, ಅನಂತರ ನಾವು ಇಲ್ಲಿ ಬಂದ ನಂತರ ನಾನು ಬಿಲ್ಡಿಂಗ್ನಲ್ಲಿ ಅವರನ್ನು ಕರೆದು ನಾವು ಹೇಳಿದ್ದೀನಿ ಒಂದು ಅಂಗಡಿ ಮಾಡಿದ್ದು ಹೇಳಿ ಇವತ್ತು 28 ವರ್ಷದಿಂದ ನಮ್ಮ ಈ ಬಿಲ್ಡಿಂಗ್ನಲ್ಲಿ ಅವರು ಒಳ್ಳೆಯ ರೀತಿಯಲ್ಲಿ, ಮತ್ತೆ ಹೇಗಂತ ಹೇಳಿದ್ರೆ ರಫೀಕ್ನ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರುವ ವಿಷಯ, ಎಲ್ಲರಲ್ಲಿ ಒಳ್ಳೆ ಸೌಹಾರ್ದ ಸ್ನೇಹದಿಂದ ಹಾಗೂ ಒಳ್ಳೆ ರೀತಿಯಿಂದ ಸಂಬಂಧ ಇಟ್ಟುಕೊಳ್ಳುವಂತ ಒಂದು ಜನ, ಮತ್ತೆ ಒಳ್ಳೆ ಸ್ವಭಾವ, ಯಾರಿಗೂ ಅವರಲ್ಲಿ ಕೋಪ ಬರುವಂತ ಮಾತುಗಳನ್ನು ಆಡುವುದಿಲ್ಲ, ಸೌಹಾರ್ದದಿಂದ ಮಾತಾಡಿ ಎಲ್ಲರನ್ನು ಒಳ್ಳೆ ರೀತಿಯಿಂದ, ನಾನೊಂದು 40 ವರ್ಷಗಳಿಂದ ನಮ್ಮ ಪರಿಚಯ. ಏನೇ ಆಗ್ಲಿ ದೇವರು ಈ ಉದ್ಘಾಟನಾ ಸಮಾರಂಭವನ್ನು ದೇವರು ಅನುಗ್ರಹಿಸಲಿ. ಹಾಗೆ ಇದರಲ್ಲಿ ಒಳ್ಳೆ ವ್ಯಾಪಾರ ಮಾಡಿ ಸಮಾಜದಲ್ಲಿ ಅವರು ಮುಂದಕ್ಕೆ ಒಂದು ಒಳ್ಳೆ 100 ಶಾಪ್ಗಳನ್ನು ಮಾಡಿ ಸಮಾಜದಲ್ಲಿ ಮುಂದಕ್ಕೆ ಬರ್ಲಿಕ್ಕೆ ದೇವರಿಗೆ ಅನುಗ್ರಹ ಕೊಡ್ಲಿ. ಹಾಗೆ ಇಲ್ಲಿ ಬಂದಂತವರು ಮೈನ್ ಹೇಗೆ ಅಂತ ಹೇಳಿದ್ರೆ ರಫೀಕ್ನವರಿಗೆ ಒಂದು ಬಿಸಿನೆಸ್ ಪರವಾಗಿ ನಾವು ಹೇಳುವಂತ ಅವಶ್ಯಕತೆ ಇಲ್ಲ. ಹೇಗೆ ಜನರಲ್ಲಿ ಡೀಲ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳುವಂತ ಎಲ್ಲ ಬೇರಿಂಗ್ ಅವರಲ್ಲಿ ಇದೆ. ಆದ ಕಾರಣ ಅವರಲ್ಲಿ ವಿಶೇಷವಾಗಿ ನಾವು ಬಿಸಿನೆಸ್ ಪರವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಏನೇ ಆಗ್ಲಿ ಬಂದಂತ ಎಲ್ಲ ಗ್ರಾಹಕರನ್ನು ಒಳ್ಳೆ ರೀತಿಯಿಂದ ಸೌಹಾರ್ದದಿಂದ ಮಾತಾಡಿಸಿ ಅವರಿಗೆ ಒಳ್ಳೆ ಸರ್ವಿಸ್ ಕೊಟ್ಟು ಮುಂದಕ್ಕೆ ಬಿಸಿನೆಸ್ ಅನ್ನು ಡೆವಲಪ್ ಮಾಡುವಂತ ಶಕ್ತಿ ಹಾಗೂ ಇದನ್ನು ಮುಂದಕ್ಕೆ ಕೊಂಡೊಯ್ಯುವಂತ ಎಲ್ಲ ಅನುಗ್ರಹವನ್ನು ದೇವರು ಅವರಿಗೆ ಕೊಡ್ಲಿ ಅಂತ ಪ್ರಾರ್ಥಿಸುತ್ತಾ ಇಲ್ಲಿ ಬಂದಂತವರಿಗೆ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ಇರೋದು. ಇವತ್ತು ಚಪ್ಪಲಿ ವ್ಯವಹಾರ ಅಂತ ಹೇಳಿದ್ರೆ ಬಹಳ ಬೆಳೀತಾ ಉಂಟು. ಮೊದಲಿನಾಗೆಲ್ಲ ಮೊದಲು ಪಾದರಕ್ಷೆ ಕಾಲಿಗೆ ಬೆಟ್ಟ ಹಾಕುವಂಥದ್ದು, ಅದು ಸೌದು ತುಂಡಾದ್ಮೇಲೆ ರಿಪೇರಿ ಮಾಡಿಸಿ ಪುನಃ ಹಾಕುದು ಅದನ್ನೇ. ಈಗ ಆ ಕಾಲ ಹೋಗಿದೆ. ಈಗ ಹೆಚ್ಚಿನವರು ಮನೆಯಲ್ಲಿ ಒಂದು ಮೆಟ್ಟು, ಮನೆ ಹೊರಗೆ ಹೋಗ್ಬೇಕಾದ್ರೆ ಒಂದು ಮೆಟ್ಟು, ವಾಕಿಂಗ್ ಒಂದು, ಜಾಗಿಂಗ್ ಒಂದು, ಆಫೀಸಿಗೆ ಒಂದು, ಇನ್ನು ಪಾರ್ಟಿಗೆ ಹೋಗ್ಬೇಕಾದ್ರೆ ಅದು ಬೇರೆ. ಈ ರೀತಿ ಒಟ್ಟು ಚಪ್ಪಲಿನ ಉಪಯೋಗ ಜಾಸ್ತಿ ಆಗಿದೆ. ಮೆಟ್ಟಿನ ಉಪಯೋಗ, ಪಾದರಕ್ಷೆಯ ಒಟ್ಟು ವ್ಯಾಖ್ಯಾನ ಬದಲಾಗಿದೆ. ಆ ಸನ್ನಿವೇಶದಲ್ಲಿ ಇವತ್ತು ಈ ವ್ಯವಹಾರವನ್ನು ಹೆಚ್ಚು ಇವರು ವಿಸ್ತೃತಗೊಳಿಸ್ತಾ ಇರುವಂತದ್ದು ಸಂತೋಷದ ವಿಚಾರ. ಪುತ್ತೂರಿನಲ್ಲಿ ತನ್ನದೇ ಆದ ಒಂದು ಹೆಸರನ್ನು ಮಾಡಿಕೊಂಡಿದ್ದಾರೆ ಚಪ್ಪಲ್ ಬಜಾರ್. ಯಾರು ಕೇಳಿದ್ರು ಬೆಟ್ಟ ಹೇಳುವಾಗ ಪಕ್ಕ ಹೆಸರು ನೆನಪು ಬರುವಂತ ಚಪ್ಪಲ್ ಬಜಾರ್ನವರದ್ದು. ಹಾಗಾಗಿ ಅದರೊಟ್ಟಿಗೆ ಇವತ್ತು ಬೇರೆ ಬೇರೆ ವಸ್ತುಗಳನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ. ಬಾಸ್ ಇರ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಇರ್ಬೋದು, ಕ್ರಾಕರಿ ಇರ್ಬೋದು, ಈ ರೀತಿ. ಮತ್ತು ನನಗೆ ಕಾಣುವಂಥದ್ದು ಇಲ್ಲಿ ಜ್ಯುವೆಲ್ರಿ, ನಮ್ಮದು ಫೀಲ್ಡ್ ಅದಾದ ಕಾರಣ ನಮಗೊಂದು ಕಾಂಪಿಟೇಷನ್ ಇದೆ. 1 ಗ್ರಾಮ್ ಜ್ಯುವೆಲ್ರಿ ಇಲ್ಲಿ ಬಂದಿದೆ. ಆದ ಕಾರಣ ಅದೇ ಇಲ್ಲಿ ಎಲ್ಲ ವಸ್ತುಗಳಲ್ಲಿ ಹೆಂಗಸರ ಮನಸ್ಸು ಕೊಡುವಂತ ಎಲ್ಲ ವಸ್ತುಗಳು ಇಲ್ಲಿ ಇವೆ. ಹಾಗಾಗಿ ಇದು ಯಶಸ್ವಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಶಸ್ವಿ ಆಗಲಿ ಅಂತೇಳಿ ದೇವರಲ್ಲಿ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸುತ್ತಾ, ಕಡೆಯರೇ, ಸ್ನೇಹಿತರೇ, ಬಂಧುಗಳೇ, ರಫೀಕ್ನ ಎಲ್ಲ ಕುಟುಂಬಸ್ಥರೇ, ಇಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ಬಹಳ ಸಂತೋಷದ ಒಂದು ಸಮಯ. ಎಲ್ಲರೂ ಕೂಡ ರಫೀಕ್ನ ಬಗ್ಗೆ ಗೊತ್ತಿರುವವರೇ ನಾವಿಲ್ಲಿ ಇದ್ದೇವೆ. ಅವರ ಮನಸ್ಸು, ಅವರ ಹಾವಭಾವಗಳು, ಅವರ ಕಾರ್ಯವೈಖರಿ, ಅವರ ಸಂಬಂಧಗಳು ಮನುಷ್ಯರೊಂದಿಗೆ ನಾವೆಲ್ಲ ತಿಳಿದಿದ್ದೇವೆ. ನಾನು ಒಂದು ಹೇಳಲಿಕ್ಕೆ ತುಂಬ ಇಚ್ಛೆ ಪಡ್ತೇನೆ. ರಫೀಕ್ ಒಬ್ಬ ಒಳ್ಳೆಯ ಮುಸಲ್ಮಾನ. ನಾನು ಯಾಕೆ ಹೇಳ್ತೇನೆ ಅಂದರೆ, ಈಗಾಗಲೇ ಬಲರಾಮಾಚಾರ್ಯ ಹೇಳಿದ್ರು ಮಾತಾಡುವಾಗ, ನಮಗೆ ಲಿವಿಂಗ್ ರೂಮ್ಗೆ ಒಂದು ಚಪ್ಪಲ್ ಇದೆ, ಟಾಯ್ಲೆಟ್ಗೆ ಒಂದು ಚಪ್ಪಲ್ ಇದೆ, ಹೊರಗೆ ಹೋಗುವಾಗ 3-4 ಚಪ್ಪಲ್ಗಳಿವೆ, ಎಲ್ಲ ನಾವು ಬಳಸ್ತೇವೆ, ಚಪ್ಪಲ್ಗೆ ಬಹಳ ಪ್ರೋತ್ಸಾಹ ಇದೆ ಅಂತೇಳಿ. ನಾನು ನಾರ್ತ್ ಕರ್ನಾಟಕಕ್ಕೆ ಮೊನ್ನೆ ಹೋಗಿದ್ದೆ. ಒಂದು ಶಾಲೆಯ ಪಕ್ಕದಲ್ಲಿದ್ದೆ. ಅನೇಕ ಮಕ್ಕಳಿಗೆ ಇನ್ನೂ ಕೂಡ ಚಪ್ಪಲಿಲ್ಲ. ಕೇಳಿದೆ, ಸರ್ಕಾರದವ್ರು ಕೊಡ್ತಾರಂತೆ. ಆದರೆ ಸರ್ಕಾರದವ್ರು ಕೊಡೋ ಚಪ್ಪಲ್ಗಳು ಅದು ಕಳಪೆ ದರ್ಜೆಯ ಚಪ್ಪಲಾಗಿರೋದ್ರಿಂದ 1-2 ತಿಂಗಳಲ್ಲಿ ಹೋಗ್ತವೆ. ಮಕ್ಕಳು ತಿರುಗಿ ಕಾಲಲ್ಲಿ ಹೋಗುವಂಥ ಒಂದು ಸ್ಥಿತಿ ಇದೆ.
ಆದರೆ ರಫೀಕ್ರವರು ಆ ಒಂದು ಗ್ಯಾಪನ್ನು ಭರಿಸ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಅದೆಷ್ಟೋ ಅಂಗನವಾಡಿಗಳಿಗೆ, ಶಾಲೆಗಳಿಗೆ ಎಷ್ಟೋ ಚಪ್ಪಲ್ಗಳನ್ನು ಕೊಟ್ಟು ಮಕ್ಕಳು ಒಂದು ಪಾದದ ರಕ್ಷೆಯನ್ನು ಮಾಡೋದಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಅದೊಂದು ಒಳ್ಳೆಯ ಶ್ಲಾಘನೀಯವಾದಂಥ ಕೆಲಸ. ಯಾಕಂದರೆ ಇಸ್ಲಾಮಿನಲ್ಲಿ ಜಕತ್ತಿಗೆ ಬಹಳ ಪ್ರಾಮುಖ್ಯತೆ ಇದೆ. ಅವರ ಇಡೀ ಫಿಲಾಸಫಿಯಲ್ಲಿ ಜಕತ್ ಒನ್ ಆಫ್ ದ ಇಂಪಾರ್ಟೆಂಟ್ ಅವರ ಡೂಯಿಂಗ್ಸ್, ಅದು ಮಾಡಲೇಬೇಕಾದ ಒಂದು ಕರ್ತವ್ಯ. ಹಾಗಾಗಿ ಅವರ ಏನೇ ಬಿಸ್ನೆಸ್ ಇರಲಿ, ಏನೇ ಅವರ ಸಾಧನೆಗಳಿರಲಿ, ಅದರಲ್ಲಿ ಬಂದಂಥ ಉಳಿತಾಯ ಗಳಿಸಿದಂಥದನ್ನು ಅವರು ಒಂದಿಷ್ಟು ಪಾಲನ್ನು ಆ ಬಡ ಮಕ್ಕಳಿಗೆ, ಬಡ ಜನರಿಗೆ ಅಥವಾ ಪಾದರಕ್ಷೆ ಇಲ್ಲದಂಥ ಮಕ್ಕಳ ಪಾದವನ್ನು ರಕ್ಷಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ಉತ್ತಮ ಜಕಾತ್, ಅದು ಇಸ್ಲಾಮಿನಲ್ಲಿ ಪ್ರಾಮುಖ್ಯವಾದಂಥ ಒಂದು ಧರ್ಮ. ಅದನ್ನು ಮಾಡ್ತಾ ಇದ್ದಾರೆ. ಅದರಿಂದ ಭಗವಂತನ ಆಶೀರ್ವಾದ ಅವರ ಮೇಲೆ ಇದೆ ಮತ್ತು ಇದರಿಂದ ಸಮಾಜದಲ್ಲಿ ಪ್ರಯೋಜನವನ್ನು ಹೊಂದಿಕೊಂಡಂಥ ಆ ಮಕ್ಕಳ ಮನಸ್ಸುಗಳು, ಆ ಕುಟುಂಬ ಅವರಿಗಾಗಿ ಪ್ರಾರ್ಥಿಸ್ತಾ ಇದೆ. ಹಾಗಾಗಿ ಅವರ ಏಳಿಗೆ ಆಗ್ತಾ ಇದೆ ಅನ್ನುವಂಥ ನನ್ನ ಮನೋಭಾವನೆ. ಇನ್ನು ಮುಂದೆ ಕೂಡ ಭಗವಂತನು, ಸಮಾಜವು ಅವರನ್ನು ಕೈ ಹಿಡಿದು ನಡೆಸಲೆಂಬುದಾಗಿ ಹೇಳುತ್ತಾ ಅವರಿಗೆ ಶುಭವನ್ನು ಕೋರ್ತೇನೆ. It's a very happy moment for all of us, wherein we have gathered here for the extension of the Naya Chappal Bazaar. So I know Rafiq, Mr. Rafiq, God loves a cheerful giver, and he is always a cheerful giver. I wish all the best. May God bless him, bless his family, and very specially Naya Chappal Bazaar. May this bazaar reach to the height. Thank you. ಪುತ್ತೂರು ಅಂತ ಹೇಳಿದರೆ ಒಂದು ವಿಶೇಷ, ಈ ಮಣ್ಣಿನ ಗುಣವೇ ಅಂಥದ್ದು. ಯಾಕಂದರೆ ಈ ಪುತ್ತೂರಲ್ಲಿ ಮೂಲ ನಿವಾಸಿಗಳು ಬಹಳ ಕೆಲವು ಜನರು, ಬಾಕಿ ಎಲ್ಲ ಅನ್ನಕ್ಕಾಗಿ ಜೋಡಿಗೆಲ್ಲೇ ಬಂದವರು. ಯಾರು ಇಲ್ಲಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ವ್ಯವಹಾರ ಉದ್ಯೋಗ ಮತ್ತು ಮಾಡ್ತಾರೋ ಅವರಿಗೆ ಇಲ್ಲಿ ನೆಲೆಸಿರುವಂಥ ದೇವರುಗಳು ಯಾವತ್ತೂ ಕೈ ಬಿಡಲಿಲ್ಲ. ಎಲ್ಲ ಜೋಳಿಗೆಯನ್ನು ತುಂಬಿಸಿ ಜೊತೆಗೆ ಉತ್ತಮ ಸ್ಥಾನಮಾನವನ್ನು ಕೂಡ ನೀಡಿದ್ದಾರೆ. ಅದಕ್ಕೆ ಇಲ್ಲಿರುವಂಥ ಎಲ್ಲ ಗಣ್ಯರು ಸಾಕ್ಷಿ ಅಲ್ವಾ ಬಲರಾಮಾಚಾರ್ಯ? ಹಾಗೆ ಅಂತ ಒಂದು ಪುಣ್ಯ ನೆಲದಲ್ಲಿ ನಾವೆಲ್ಲಿರುವಂಥದ್ದು ನಮ್ಮ ಭಾಗ್ಯ. ಆ ಒಂದು ಪುಣ್ಯ ನೆಲದಲ್ಲಿ ಇವತ್ತು ಉತ್ತಮ ಸೇವೆಯನ್ನು ಮಾಡ್ತಾ ಇರುವವರು MG ರಫೀಕ್ ಅವರು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದಾಗೆ ಅವರು ಗಳಿಸಿರುವಂಥ ಆದಾಯದಲ್ಲಿ ಒಂದಿಷ್ಟು ಅಂಶವನ್ನು ಬಡವರಿಗೆ, ಅಗತ್ಯವುಳ್ಳವರಿಗೆ ಅವರು ದಾನ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 2015-16ನೇ ಸಾಲಿನ ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದರು. 51ನೇ ಅಧ್ಯಕ್ಷರಾಗಿದ್ದರು. ಆಗ 51 ಅಂಗನವಾಡಿಗಳಿಗೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಪಾದರಕ್ಷೆಯನ್ನು ಕೊಟ್ಟಿದ್ದಾರೆ. 51 ದಂತ ಚಿಕಿತ್ಸಾ ಶಿಬಿರಗಳನ್ನು ಮಾಡಿದ್ದಾರೆ. ಡಾಕ್ಟರ್ ಪ್ರಕಾಶ್ ಅವರ ಅವ್ರು ಹೇಳಿದ ಪ್ರಕಾರ 51 ಶಿಬಿರಗಳನ್ನು ಅವರು ಹೇಳಿದರು, ಇವರು 71 ಮಾಡಿದ್ದಾರೆ. ಅಂದರೆ ಅಭಿವೃದ್ಧಿಯ ಸಂಕೇತ ಅದು. ಹಾಗೆ ಆ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು, ಮತ್ತು ರೋಟರಿ ಕ್ಯಾಂಪ್ಕೋ ಬ್ಲಡ್ ಬ್ಯಾಂಕ್ ಇದರ ಒಂದು ಉನ್ನತೀಕರಣ ವಿಷಯದಲ್ಲಿ ಕೂಡ ಅವರು ಅವರ ಸಹಕಾರವನ್ನು ನೀಡಿ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಿಗೆ ಬಲರಾಮಾಚಾರ್ಯ ಅವರು ಹೇಳಿದ ಹಾಗೆ ಮಾಳಿಗೆಯಲ್ಲಿ ವಿಸ್ತೃತ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಕೂಡ ಒಂದು ದೊಡ್ಡ ಆಧಾರ ಸ್ತಂಭ. ಯಾವುದೇ ನಾವು ಕಾರ್ಯಕ್ರಮ ಮಾಡೋದಿದ್ರೆ, ಜಾಥಾ ಮಾಡೋದಿದ್ರೆ ಇಲ್ಲಿ ನಾವು ಲಡ್ಡು ಕೊಡಬೇಕಾ ಅಥವಾ ಮಜ್ಜಿಗೆ ಕೊಡಬೇಕಾ, ಶರ್ಬತ್ ಕೊಡಬೇಕಾ ಅಂತೇಳಿ ಪ್ರತಿ ಬಾರಿಯೂ ಅವರು ನಮ್ಮನ್ನು ಸಹಕಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಿಮಗೆ ಗೌರವಪೂರ್ವಕವಾದಂಥ ಅಭಿನಂದನೆ ಹಾಗೂ ಶುಭಾಶಯ. ನಿಮ್ಮ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ ಅಂತ ಹೇಳಿ ಹೇಳ್ತಾ, MG ರಫೀಕ್, ಮಠ ಗೇಟ್ ರಫೀಕ್ ದುಬೈಯಲ್ಲಿ ವೃತ್ತಿಯನ್ನು ಪ್ರಾರಂಭ ಮಾಡಿ ನಂತರ ಉಪ್ಪಿನಂಗಡಿಗೆ ಹೋಗಿ ಸುಳ್ಯಕ್ಕೆ ಬಂದು ಈಗ ಪುತ್ತೂರಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದಾರೆ. ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಿದ್ರೆ ರೋಟರಿಯೊಟ್ಟಿಗೆ ಅವರ ಸಂಬಂಧ ನಿಕಟ ಸಂಬಂಧ ಇದೆ. ನಮ್ಮಲ್ಲಿ ಈಗ ರೋಟರಿಯಲ್ಲಿ 104 ಸದಸ್ಯರಿದ್ದಾರೆ. ಹಿರಿಯ ಸದಸ್ಯರು MS ಭಟ್ ಮತ್ತೆ ಕಿರಿಯ ಸದಸ್ಯರು ಸಹದೇವ್ ಅಂತ. ಎಲ್ಲರೊಟ್ಟಿಗೆ ಬಾಂಡ್ ಆಗಿರುವಂತದ್ದೇ ಇವರ ಬಂಡವಾಳ. ಆ ಬಂಡವಾಳದಿಂದ ಇವತ್ತು ಉದ್ಯಮದಲ್ಲಿ ಯಶಸ್ವಿಯಾಗಿದೆ. ಮತ್ತೊಂದು ವಿಶೇಷ ಅಂದ್ರೆ, ಎಲ್ಲಿದ್ದಾರೆ ರಫೀಕರು? ಯಾವಾಗಲೂ ವೈಟ್ ಅಂಡ್ ವೈಟ್. ಇವತ್ತು ಅದಕ್ಕೆ ವಿಶೇಷವಾಗಿ ಕನ್ನಡಕ ಕೂಡ ವೈಟ್ ಆಗಿದೆ. ಅವರ ಸಂಸ್ಥೆ ಇನ್ನಷ್ಟು
ಅಭಿವೃದ್ಧಿಯಾಗಲಿ ಅಂತ ಶುಭವನ್ನ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇವೆ. ಚಪ್ಪಲ್ ಅಂತ ಅಂದ ಕೂಡಲೇ ನಮಗೆ ರಫೀಕ್ ಅವರನ್ನು ನೆನಪಾಗ್ತದೆ ಕಿತ್ತೂರಿನಲ್ಲಿ. ಇಷ್ಟು ವರ್ಷಗಳ ಅವರ ಈ ಸಮಾಜಕ್ಕೆ ಕೊಟ್ಟಂತಹ ವ್ಯಾಪಾರದ ಒಟ್ಟಿಗಿನ ಸೇವೆ ಅದು ಅವರನ್ನು ಗುರುತಿಸಿಕೊಳ್ಳುವ ಹಾಗೆ ಮಾಡಿದೆ. ಅದರ ಜೊತೆಗೆ ನಮ್ಮ ರೋಟರಿ ಕುಟುಂಬದಲ್ಲಿ ಅವರೊಬ್ಬ ಒಳ್ಳೆ ಗೌರವಾನ್ವಿತ ವ್ಯಕ್ತಿ, ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮಗಳನ್ನು ನೋಡುವಂತ ವ್ಯವಸ್ಥೆ, ಜೊತೆಗೆ ಬಹಳ ಒಂದು ಹೆಸರಾದಂತ ಒಂದು ಆರ್ಥಿಕ ಚಾಣಕ್ಯ ಅಂತ ಅವರು ರೋಟರಿಯಲ್ಲಿ ಹೆಸರು ಗಳಿಸ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರ ಈ ವ್ಯಾಪಾರದ ಮನೋಧರ್ಮದಲ್ಲಿ ನಾನು ಒಂದು ಗಮನಿಸಿಕೊಂಡದ್ದೇನೆಂದ್ರೆ, ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಇವತ್ತು ಸುಮ್ಮನೆ ಗಡಿಯಾರಗಳನ್ನು ನೋಡ್ತಾ ಬಂದ ಎಲ್ಲ ದೊಡ್ಡ ದೊಡ್ಡ ನಂಬರ್ಗಳಿದೆ. ಮನೆಯಲ್ಲಿ ಯಾರು ಹಿರಿಯರಿಗೆ ಗಂಟೆ ನೋಡ್ಬೇಕು ಅಂದ್ರೆ ಸ್ವಲ್ಪ ದೊಡ್ಡ ಅಕ್ಷರದ ಗಂಟೆ, ಅದನ್ನು ಕೂಡ ಅವರು ಗಮನಿಸಿಕೊಳ್ತಾರೆ. ಹಾಗೆ ಫ್ಯಾನ್ಸಿ ಐಟಮ್ಗಳು, ಈಗ ಬಲರಾಮಾಚಾರ್ಯರು ಹೇಳಿದಾಗೆ ಆಭರಣಗಳಿಗೂ ಒಂದು ಸ್ವಲ್ಪ ಲಗ್ಗೆ ಇಟ್ಟಿದ್ದಾರೆ. ಹಾಗೆ ಎಲ್ಲ ನಿಟ್ಟಿನಲ್ಲೂ ವ್ಯಾಪಾರ ಜನಾನುರಾಗಿಯಾಗಿ ಎಲ್ಲ ಮನೆಗಳನ್ನು ತಲುಪಲಿ, ಹಾಗೆ ಅವರಿಗೂ ಅವರ ಕುಟುಂಬಸ್ಥರಿಗೂ ಒಳ್ಳೆ ಆರೋಗ್ಯವನ್ನು ದೇವರು ಕೊಡಲಿ. ಎಲ್ಲಕ್ಕಿಂತ ಹೆಚ್ಚು ಅವರ ಉತ್ಸಾಹ ಎಲ್ಲವರ ಮನೆ ಮಾತಾಗಲಿ ಮತ್ತು ಮಾರ್ಗದರ್ಶಿ ಆಗಲಿ ಅನ್ನುವ ಹಾರೈಕೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ವ್ಯಾಪಾರದಲ್ಲಿ ನಾವು ಈಗ ತಿಳಿದಾಗ ಏನು ಉಲ್ಲೇಖ ಮಾಡಿದ್ರು, ನಮ್ಮ ಅವರು ಪರಿಚಯಿಸುವಾಗ ಕೂಪನ್ಗಳಂತಹ ಅದನ್ನು ಕೂಡ ಮಾಡಿಕೊಂಡು ನಾವು ಇಲ್ಲಿ ಸ್ಥಳೀಯ ವ್ಯಾಪಾರಿಗಳು ಒಗ್ಗಟ್ಟಾಗಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಬಂದು. ಅಂದ್ರೆ ಹೊರಗಿನಿಂದ ಬಹುರಾಷ್ಟ್ರ ಕಂಪನಿಗಳು ಅಂದ್ರೆ ಸಾವಿರಾರು ಕೋಟಿಯ ವ್ಯಾಪಾರದವರು ಬಂದು ಅವರು ನೆಲೆಯೂರುವಾಗ ನಾವು ಅವರೊಟ್ಟಿಗೆ ಸ್ಪರ್ಧಿಸಬೇಕಿದ್ರೆ ಅಂತೇಳಿ ಒಂದು ಮಾತಾಗಿದೆ. ಆದ್ರೆ ಪುತ್ತೂರಿನ ಕೆಲವು ಮಳಿಗೆಗಳನ್ನು ನೋಡುವಾಗ ಅದು ಇನ್ನಷ್ಟು ವಿಸ್ತರಿಸುತ್ತಲೇ ಇರ್ತದೆ. ನಮ್ಮ ಜೈಲ ಆಚಾರ್ಯ ಅಂತಹ ಕೆಲವೊಂದು ಸಂಸ್ಥೆಗಳು, ಅದರ ಒಟ್ಟಿಗೆ ನಮ್ಮ ಇದು ಚಪ್ಪಲ್ ಬಜಾರ್ ಇದು ಕೂಡ ಇನ್ನಷ್ಟು ವಿಸ್ತರಣೆ ಆಗ್ತಾ ಇದೆ. ನೀವು ಯಾರೇ ಒಬ್ರು ವ್ಯಾಪಾರಸ್ಥರ ಹತ್ರ ಇವತ್ತು ಕೇಳಿ ಮಾಡಿ, ಸಣ್ಣ ವ್ಯಾಪಾರಸ್ಥರ, ಇಂತಹ ಲಘು ವ್ಯಾಪಾರಸ್ಥರ ಹತ್ರ ಹೇಗಿದೆ ವ್ಯಾಪಾರ? ಮೊದಲು ಒಳ್ಳೇದಿತ್ತು ಮರ, ಈಗ ಕಡಿಮೆ ಆಗ್ತಾ ಇದೆ, ಕಷ್ಟ ಆಗಿದೆ, ಮಕ್ಕಳಿಗಂತೂ ಇದು ಬೇಡ ಇಂಥ ಪರಿಸ್ಥಿತಿ. ಈಗ ಆಗಲ್ಲ, ಎಲ್ಲರಿಗೂ ಇನ್ನಷ್ಟು ವಿಸ್ತರಣೆ ಆಗಿದೆ. ಇದರಲ್ಲಿ ಮಾಡೆಲ್ ಇದೆ, ನಾವು ಕಲಿಬೇಕಾದ್ದು. ಬಾಕಿಯ ವ್ಯಾಪಾರಸ್ಥರು ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ ನೋಡಿ, ದಿ ವೇ ಯು ಡೂ ಸಮಥಿಂಗ್ ಇಸ್ ದಿ ವೇ ಯು ಡೂ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಅವರ ಆ ನೀಟ್ನೆಸ್ ಮತ್ತೆ ಏನು ಆ ಸಮಯ ಪಾಲನೆ, ಕೆಲವೊಂದು ನಾನು ಅವರನ್ನು ನೋಡಿ ನಾನು ಕೂಡ ಕಲ್ತುಕೊಂಡಿದ್ದೇನೆ, ಕಲಿಯಲು ಪ್ರಯತ್ನಿಸಿದ್ದೇನೆ, ಮಾಡ್ಲಿಕ್ಕೆ ಆಗಿಲ್ಲ. ಇದು ಅವರಲ್ಲಿ ಈ ವಿಸ್ತರಣೆಗೆ ಪೂರಕವಾಯಿತು, ಈ ಅಂತಹ ಶಿಸ್ತು. ಆದ್ರೆ ಅವರ ಏನು ಅವರು ಸರ್ವಿಸ್ ಕೂಡ, ಅವರೊಂದು ವ್ಯಾಪಾರ ಅದರಲ್ಲಿ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ, ಜನರಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಇದನ್ನು ಇನ್ನಷ್ಟು ಪ್ರೋತ್ಸಾಹಿಸಿ ಇಂತಹ ಸ್ಥಳೀಯ ವ್ಯಾಪಾರಗಳು ಇನ್ನಷ್ಟು ಅಭಿವೃದ್ಧಿ ಹೊಂದಲು ನಾವೆಲ್ಲರೂ ಕೈ ಜೋಡಿಸ್ಬೇಕು. ಪುತ್ತೂರಿನ ಜನತೆ ಕೈ ಜೋಡಿಸಬೇಕಾದ್ದು ಅನಿವಾರ್ಯ ಕೂಡ, ನಮ್ಮ ಜವಾಬ್ದಾರಿ ಕೂಡ ಅಂತ ಹೇಳಿಕೊಂಡು ಎಲ್ರಿಗೂ ನಾನು ಶುಭ ಹಾರೈಸ್ತಾ ಇದ್ದೀನಿ. ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುದು ಮತ್ತು ಅದನ್ನು ಒಂದಿಷ್ಟು ವರ್ಷ ನಡೆಸ್ಕೊಂಡು ಹೋಗುವಂತದ್ದು, 28 ವರ್ಷದಿಂದ ಮೇಲೆ ಹೋಗುವಂತ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತದ್ದು ಒಂದು ದೊಡ್ಡ ಚಾಲೆಂಜ್ ಈಗಿನ ಈ ಪರಿಸ್ಥಿತಿಯಲ್ಲಿ. ಈಗ ನಾವು ವರ್ತಕ ಸಂಘದಿಂದ ರಫೀಕ್ ಅವರು ನಮ್ಮ ವರ್ತಕ ಸಂಘದ ಡೈರೆಕ್ಟರ್ ಅವರು. ವರ್ತಕ ಸಂಘದಿಂದ ನಾವು ಆನ್ಲೈನ್ ಭರಾಟೆಯ ಅಂದ್ರೆ ಈಗ ಪ್ರತಿಯೊಂದು ವಸ್ತುಗಳನ್ನು ಕೂಡ ಬಹುಶಃ ಇಲ್ಲಿ ನೋಡಿದಂತ ಎಲ್ಲ ವಸ್ತುಗಳು ಕೂಡ ಆನ್ಲೈನ್ ಅಲ್ಲಿ ಲಭ್ಯ ಇರ್ತದೆ. ಅತಿರೇಕವಾದಂದ್ರೆ ನಂಬಲಿಕ್ಕೆ ಅಸಾಧ್ಯವಾದ ಬೆಲೆಯಲ್ಲಿ ಕೂಡ ಲಭ್ಯ ಇರ್ತದೆ. ಬಟ್ ಅದರ ಕ್ವಾಲಿಟಿಯ ಬಗ್ಗೆ 100% ನಮ್ಗೆ ಯಾರಿಗೂ ಅಶ್ಯೂರೆನ್ಸ್ ಇರೋದಿಲ್ಲ. ಇಲ್ಲೇ ಆದ್ರೆ ಹಾಗಲ್ಲ, ನಾವಿಲ್ಲಿ ನೋಡ್ಬೋದು, ಕ್ವಾಲಿಟಿಯನ್ನು ಫೀಲ್ ಮಾಡ್ಬೋದು, ಅದನ್ನು ನಾವು ಖರೀದಿಸಬಹುದು. ಆದ್ರೆ ಅದರದ್ದು ಬಗ್ಗೆ ಈಗ ಆಕರ್ಷಣ್ ಅವ್ರು ಹೇಳಿದಾಗೆ ಈಗಿನ ಯಂಗ್ಸ್ಟರ್ಸ್ ಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಕಮ್ಮಿ ಅಂತಲೇ ಅನ್ಕೊಳ್ತೇನೆ ನಾನು. ಯಾಕೆಂದ್ರೆ ಪ್ರತಿಯೊಂದು ಕೂಡ ಟಿಪ್ ಆಫ್ ದಿ ಟಂಗ್ ಅಂದ್ರೆ ಇಲ್ಲಿ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ, ಸುಮ್ಮನೆ ಫ್ಲಿಪ್ಕಾರ್ಟ್ ಇದಕ್ಕೆ ಹೋಗ್ತಾರೆ, ಬೇಕಾ ಬೇಡುವ ಒಂದು ಪರ್ಚೇಸ್ ಮಾಡ್ತಾರೆ. ಅದರಿಂದಾಗಿ ನಮ್ಮ ಲೋಕಲ್ ಗ್ರಾಹಕರುಗಳಿಗೆ, ಲೋಕಲ್ ಶಾಪ್ಗಳಿಗೆ ತುಂಬಾ ಸಮಸ್ಯೆಗಳಾಗ್ತಾ ಉಂಟು. ಈ ದೃಷ್ಟಿಯಲ್ಲಿ ನಾವು ವರ್ತಕ ಸಂಘದಿಂದ ಈ ಒಂದು ಪುತ್ತೂರು ಹಬ್ಬ ಅಂತ ಹೇಳುವಂತ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಇದರಲ್ಲಿ ರಫೀಕ್ ಅವರು ಕೂಡ ಸಹ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಉಂಟು. ಸುಮಾರು ಒಂದು 100-120 ಶಾಪ್ಗಳು ಇದರ ಈಗ ಪುತ್ತೂರು ಹಬ್ಬದಲ್ಲಿ ಭಾಗವಹಿಸಿದ್ದಾರೆ. ಅದರಿಂದಾಗಿ ಶಾಪಿನವರಿಗೂ ಮತ್ತು ಗ್ರಾಹಕರಿಗೂ ವಿನ್ ವಿನ್ ಸಿಚುವೇಶನ್ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಈ ಪುತ್ತೂರು ಹಬ್ಬವನ್ನು ಆಯೋಜಿಸಿದಂತದ್ದು. ಬಹುಶಃ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಲೂ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಹತ್ರ ಒಂದು ಮನವಿ ಮಾಡ್ತೇನೆ.
ಮತ್ತೆ ಆಗ ಚಿದಂಬ ಬೈಲಾಡಿ ಅವರು ಹೇಳಿದಾಗೆ, ರಫೀಕ್ ಅವರು ಕನ್ನಡಕದಿಂದ ಹಿಡಿದು ಶೋ ತನಕ ವೈಟ್ ಅಂತ ಹೇಳಿದಾಗೆ, ಅವರು ಬಹುಶಃ ಅವರ ವ್ಯಕ್ತಿತ್ವವೇ ಹಾಗೆ, ತುಂಬಾ ಅಂದ್ರೆ ಪ್ರತಿಯೊಬ್ಬರಿಗೂ ಪಾದರಸದ ಹಾಗೆ ಮಿಂಗಲಾಗುವಂತ ವ್ಯಕ್ತಿತ್ವ. ಆ ದೃಷ್ಟಿಯಿಂದಾಗಿ ಏನಾಗ್ತದೆ ಅಂದ್ರೆ ಸಮಾಜದ ಪ್ರತಿಯೊಬ್ಬರು ನೋಟ್ ಮಾಡುವಂತ ವಿಚಾರವನ್ನು ಈಗ ಅವರು ಮಾಡಿದ್ರು. ಅಂದ್ರೆ ಒಂದು ಕಾರ್ಪೆಂಟ್ರಿ ಕೆಲಸ ಮಾಡಿದವರಿಂದ ಹಿಡಿದು ಅವರಿಗೆ ಸಹಾಯ ಮಾಡಿದವರು, ಅಂದ್ರೆ ತಾವು ಹತ್ತಿದ ಮೆಟ್ಟಿಲನ್ನು ಮರೆಯದೆ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಗ್ರಾಟಿಟ್ಯೂಡ್ ತೋರಿಸಿದಂತದ್ದು, ಅದು ಖಂಡಿತ ಸಮಾಜದ ಪ್ರತಿಯೊಬ್ಬರಿಗೂ, ನಾವು ವ್ಯವಹಾರಸ್ಥರಿಗಾಗ್ಲಿ ಅಥವಾ ಸಮಾಜದ ಬೇರೆ ಬೇರೆ ಕೆಲಸದಲ್ಲಿರೋರಿಗಾಗ್ಲಿ ನಮಗೆ ಖಂಡಿತ ಮಾದರಿ ಅಂತೇಳಿ ನಾನು ಅನ್ಕೊಳ್ತೇನೆ. ಅವರ ಈ ಉದ್ಯಮವು ಇದೆ ಅಂದ್ರೆ ಅವ್ರು ಇಷ್ಟೊಂದು ಚಾರಿಟಿ, ಅವರದ್ದು ನಮ್ಗೆ ಯಾರಿಗೂ ಪಕ್ಕನೆ ಗೊತ್ತಾಗೋದೇ ಇಲ್ಲ. ಅವರು ತುಂಬಾ ಫಿಲಾಂಥ್ರಪಿಸ್ಟ್, ಅಂದ್ರೆ ತುಂಬಾ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ, ಹೆಚ್ಚು ಪಬ್ಲಿಸೈಸ್ ಮಾಡದೆ ಅದನ್ನು. ಈಗಿನ ಕಾಲಘಟ್ಟದಲ್ಲಿ ಹೇಗಿದೆ ಅಂದ್ರೆ ಸುಮ್ಮನೆ 1 ಕೆಜಿ ಅಕ್ಕಿ ಕೊಟ್ಟು ನಾಳೆ ಪೇಪರ್ ಅಲ್ಲಿ ಬರ್ತದೆ ಅವರು 25 ಕೆಜಿಯ ಬ್ಯಾಗ್ ಅಕ್ಕಿ ಕೊಟ್ಟು ಅಂತೇಳಿ. ಹಾಗಿರುವಾಗ ಅವರು 51 ಶಾಲೆಗಳಿಗೆ ಎಷ್ಟೋ 1000 ಮಕ್ಕಳಿಗೆ ಚಪ್ಪಲ್ ಕೊಟ್ಟದ್ದು ಕೂಡ ನನ್ಗೆ ಪಕ್ಕನೆ ಕಂಡಿಲ್ಲಪ್ಪ. ಇನ್ನು ಅಂದ್ರೆ ಅಷ್ಟೊಂದು ದೊಡ್ಡ ಪಬ್ಲಿಸಿಟಿ ಆಗ್ಲಿಲ್ಲ ಅಂತ ಅನ್ಕೊಳ್ತೇನೆ ನಾನು. ಇಂಥ ಈ ಚಾರಿಟಿ ಕೆಲಸಗಳನ್ನು ಮಾಡುವಂತ ಈ ರಫೀಕ್ ಅವರ ಈ ಒಂದು ಉದ್ಯಮವು ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಾವೆಲ್ಲರೂ ಸೇರಿ ಈ ಉದ್ಯಮಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಡುವ ಜೊತೆಗೆ ಆ ಉದ್ಯಮ